ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಬ್ಯಾಕ್ ನೆಕ್ ಡಿಸೈನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ನೋಡಿ, ನೀವು ಬ್ಯಾಕ್ ಪಾರ್ಟು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ. ಕ್ಲಾತ್ನು ನೋಡಿ, ಮೈನ್ ಫ್ಯಾಬ್ರಿಕ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ ಲೆಂತ್ ಬಂದು ನಾನು ಎಷ್ಟು ಇಟ್ಟಿದ್ದೀನಿ ಅಂದರೆ, ಇಲ್ಲಿ ನೆಕ್ ಲೆಂತು 11.25 ಇಟ್ಟಿದ್ದೀವಿ. ನೆಕ್ ಲೆಂತ್ ಅನ್ನೋದು ಇಲ್ಲಿ ನೆಕ್ ಅಗಲ ಬಂದು ಇಲ್ಲಿ 2.5 ಇಟ್ಟಿದ್ದೀವಿ, ಇಲ್ಲಿ 3 ಇಂಚ್ ಇಟ್ಟಿದ್ದೀನಿ. ನೆಕ್ ಲೆಂತು 11.25 ಇದೆ. ಇದಿಷ್ಟು ಮಾರ್ಕಿಂಗ್ ಅನ್ನೋದು ಮಾಡಿದ್ಮೇಲೆ ನೀವು ಈಗ ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡೋಣ. ನೆಕ್ ಡಿಸೈನ್ಗೋಸ್ಕರ ಇಲ್ಲಿ ನಾನು ವಿ ಶೇಪ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಈ ರೀತಿ ನೋಡಿ, ಇಲ್ಲಿಂದ ಇಲ್ಲಿ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ, ಇದು ಕ್ಲಾತ್ ಸ್ಯಾರಿದೆ ಬಾರ್ಡ್ರ್ ತಗೊಂಡ್ಬಿಟ್ಟು ನಾನು ಇಲ್ಲಿ ನೆಕ್ ಡಿಸೈನ್ ಅನ್ನೋದು ಇಡ್ತಿದ್ದೀನಿ. ಈ ರೀತಿ ಇಟ್ಬಿಟ್ಟು ನೋಡಿ, ಇಲ್ಲಿಂದ ಇಲ್ಲಿರುತ್ತಲ್ಲ ಈ ಮೂಲೆಗೆ ನೀವು ಹಾರ್ಮೋಲ್ ಶೇಪ್ ತೆಗೆದಿರ್ತೀರಲ್ಲ ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನಿಮಗಿಲ್ಲಿ ಜಾಸ್ತಿ ಅಗಲ ಬೇಡ ಅನ್ನೋ ಹಾಗಿದ್ರೆ ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಈ ರೀತಿ ಮೇಲ್ಗಡೆ ಇಟ್ಬಿಟ್ಟು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನೋಡಿ, ಈ ರೀತಿ ನಾನು ವಿ ಶೇಪ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇದನ್ನು ನಾವು ಬಾರ್ಡರ್ ಭಾಳ ದೊಡ್ಡದಿಲ್ಲ, ಅದರಿಂದ ನಾನು ಸಿಂಪಲಾಗಿ ನೆಕ್ ಡಿಸೈನ್ ಅನ್ನೋದು ಇಡ್ತಿದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ನೀವು ಇಲ್ಲಿ ವಿ ಶೇಪ್ ಇರುತ್ತಲ್ಲ ಇದನ್ನಷ್ಟೇ ಕಟ್ ಮಾಡಿ. ನೀವು ವಿ ಶೇಪಲ್ಲಿ ಕಟಿಂಗ್ ಅನ್ನೋದು ಮಾಡಿದ್ಮೇಲೆ ಮೈನ್ ಫ್ಯಾಬ್ರಿಕ್ ತಗೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ ಇಟ್ಟು ನೀವು ನೆಕ್ ಹತ್ರ ಎಲ್ಲ ನಾನು ಇಟ್ಟು, ಮೈನ್ ಫ್ಯಾಬ್ರಿಕ್ಕು ಸೀದಾ ಇರಬೇಕು, ಲೈನಿಂಗ್ ಈ ರೀತಿ ಇಟ್ಟು ನೀವು ಇಲ್ಲಿ ನೆಕ್ ಹತ್ರ 1/4 ಇಂಚಷ್ಟು ಸ್ಟಿಚ್ ಮಾಡಿ. 1/4 ಇಂಚು ಸ್ಟಿಚ್ ಮಾಡಿದ್ಮೇಲೆ ಈ ಒಳಗಡೆ ಕ್ಲಾತನ್ನೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಟರ್ನ್ ಮಾಡಿ ಈ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರಿ. ಈಗ ನಾನು ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಇಡಬೇಕು ಅಂತ ತೋರಿಸ್ತೀನಿ. ಇದಕ್ಕೋಸ್ಕರ ನೋಡಿ, ಇದು ಸ್ಯಾರಿ ಬಾರ್ಡರ್ ಈ ರೀತಿ ಸ್ಮಾಲ್ ಇದೆ, ಈ ಬಾರ್ಡರ್ ಇದೆ. ಈ ಬಾರ್ಡರನ್ನು ಇಟ್ಟು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ನೆಕ್ ಹತ್ರ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿದ್ದೀವಿ, ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ. ಈಗ ನೆಕ್ಕಿಗೋಸ್ಕರ ನಾವು ನೋಡಿ ಈಗ ನೆಕ್ ಡಿಸೈನ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಇಟ್ಟಾಗ ನೋಡಿ, ಇಲ್ಲಿಂದ ಈ ರೀತಿ ಇಲ್ಲಿರುತ್ತಲ್ಲ ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿ ಕ್ರಾಸಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಮಾರ್ಕ್ ಮಾಡಿದ್ಮೇಲೆ ಈಗ ಈ ರೀತಿ ನೋಡಿರಿ, ಬಾರ್ಡರಲ್ಲಿ ನಾನು ಈ ರೀತಿ ಕೆಂಪದ ಪಟ್ಟಿ ಇತ್ತು ನೋಡಿ, ಇದು ಬಾರ್ಡರು. ಈ ಬಾರ್ಡರ್ಗೆ ಇದು ಲೇಸ್ ಟೈಪ್ ಇತ್ತು ರೆಡ್ ಕಲರು, ಇದನ್ನು ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ನೀವು ಇಲ್ಲಿ ನೆಕ್ ಹತ್ರ ಸ್ಟಿಚ್ ಅನ್ನೋದು ಹಾಕಿ, ಈ ಕಡೆ ಸ್ಟಿಚ್ ಅನ್ನೋದು ಹಾಕಿ, ಇಲ್ಲಿವರೆಗೂ ಅಷ್ಟೇ ಸ್ಟಿಚ್ ಹಾಕಿ ಈ ರೀತಿ ಕ್ಲಾತನ್ನು ಸ್ವಲ್ಪ ಫೋಲ್ಡ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ಹಾಕ್ಬಿಟ್ಟು ಇದು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿ ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಟರ್ನ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಕೊನೆಯಲ್ಲಿರುತ್ತಲ್ಲ ಈ ಕ್ಲಾತನ್ನು ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕಿ. ನೋಡಿ, ಇಲ್ಲಿ ಈ ಕಡೆ ಈ ರೀತಿ ಪಟ್ಟಿ ಥರ ಹಚ್ಚೋದಲ್ಲ, ಅದೇ ರೀತಿ ಇನ್ನೊಂದು ಕಡೆನೂ ನೀವು ಈ ಕಡೆನೂ ಪಟ್ಟಿ ಅನ್ನೋದು ಹಚ್ಚಿ ರೆಡಿ ಮಾಡಿ. ಈ ಕಡೆ 2 ಕಡೆ ಈ ರೀತಿ ಪಟ್ಟಿ ಅನ್ನೋದು ಇಟ್ಟವಲ್ಲ, ಆಮೇಲೆ ಇನ್ನೊಂದು ಲೈನು ಇಲ್ಲಿ ಪಟ್ಟಿ ಅನ್ನೋದು ಇಡಿ. ಈ ಸೈಡ್ 2 ಕಡೆ ಸೇಮ್ ಇದೆ ಕ್ಲಾತನ್ನು ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇನ್ನೊಂದು ಪಟ್ಟಿ ಅನ್ನೋದು ರೆಡಿ ಮಾಡಿ. ಈ ರೀತಿ 2 ಕಡೆ ಈ ರೀತಿ ಪಟ್ಟಿ ಅನ್ನೋದು ಇಟ್ವಿ. ಈ ರೀತಿ 2 ಕಡೆ ಪಟ್ಟಿ ಇಟ್ಮೇಲೆ ಏನು ಮಾಡ್ತೀರಿ, ಈ ರೀತಿ ಕ್ಲಾತ್ ಪೀಸ್ ಇರುತ್ತಲ್ಲ, ಈ ರೀತಿ ಕ್ಲಾತನ್ನು ತಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ನೀವು ಇಲ್ಲಿ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಇದನ್ನು ಕ್ಲಾತ್ ಉಲ್ಟಾ ಮಾಡಿ ರೆಡಿ ಮಾಡಿ.
ಎಲ್ಲ ಪೀಸನ್ನು ಇದೇ ರೀತಿ ರೆಡಿ ಮಾಡಿ ನೋಡಿ. ಈ ರೀತಿ ಸ್ಟಿಚ್ ಹಾಕಿ ಇದನ್ನು ಈ ರೀತಿ ಉಲ್ಟಾ ಮಾಡಿ ಇದೇ ರೀತಿ ನಿಮ್ಗೆ ಎಷ್ಟು ಕ್ಲಾತ್ ಬೇಕೋ ಅಷ್ಟನ್ನು ಈ ರೀತಿ ಪೈಪಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿ. ಅದಾದಮೇಲೆ ಇಲ್ಲಿರುತ್ತಲ್ಲ ಈ ರೀತಿ ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡಿರ್ತೀರಲ್ಲ ತಗೊಂಬಿಟ್ಟು ನಿಮಗಿದು ಲೆಂತ್ ಎಷ್ಟು ಬೇಕು ಅನ್ನೋದು ಮಾರ್ಕಿಂಗ್ ಅನ್ನೋದು ನೋಡಿ ಈ ರೀತಿ ಇಟ್ಟು ಇಲ್ಲಿ ನಿಮಗೆ ಎಷ್ಟು ಬೇಕು ಅನ್ನೋದು ಅಳತೆ ಅನ್ನೋದು ಮೆಜರ್ ಮಾಡಿ ನೋಡಿ ಫ್ರೆಂಡ್ಸ್. ಇದು ಇಷ್ಟು ನೋಡಿ, ಇದಿಷ್ಟು ಪೀಸ್ ಅನ್ನೋದು ಬೇಕಾಗುತ್ತೆ. ಅದೇ ರೀತಿ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಈ ರೀತಿ ಪೀಸ್ ಅನ್ನೋದು ಕಟ್ ಮಾಡಿ ರೆಡಿ ಮಾಡಿ. ಈ ರೀತಿ ಕ್ಲಾತ್ ಪೀಸ್ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಟರ್ನ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿರ್ತೀವಿ. ಈಗ ಇವನ್ನೆಲ್ಲ ಬ್ಲೌಸ್ ಯಾವ ರೀತಿ ನೆಕ್ ಡಿಸೈನ್ ಇಡೋದು ಅಂತ ನೋಡೋಣ. ನೀವು ಆಲ್ರೆಡಿ ಸ್ಟಿಚ್ ಮಾಡಿರ್ತೀರಲ್ಲ ನೋಡಿ, ನೆಕ್ ಹತ್ರ ಈ ರೀತಿ ಬ್ಲೌಸ್ ತಗೊಂಡ್ಬಿಟ್ಟು ಈ ರೀತಿ ಟರ್ನ್ ಮಾಡಿ ಇದನ್ನು ನೀವು ಒಂದೊಂದೇ ನೆಕ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಅನ್ನೋದು ಮಾಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿರ್ತೀರಲ್ಲ ಈ ವಿ ಶೇಪ್ಗೆ ಅಲ್ಲಿ ಈ ರೀತಿ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಇಲ್ಲಿ ಸ್ವಲ್ಪ ಸ್ಲೀವ್ಸ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಇಲ್ಲಿ ಕ್ಲಾತ್ ಅನ್ನೋದು ಬಿಡಿ, ನೀವು ಸ್ವಲ್ಪ ಬಿಟ್ಬಿಟ್ಟು ಇಲ್ಲಿಂದ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಇವರೆಗೂ ಈ ರೀತಿ ಇಟ್ವಲ್ಲ, ಈಗ ಸ್ಟ್ರೈಟ್ ಲೈನ್ ಅನ್ನೋದು ಸ್ಟಿಚ್ ಹಾಕಿ ಇಲ್ಲಿಗೆ ಹಾಕ್ಬಿಟ್ಟು ಈ ರೀತಿ ಟರ್ನ್ ಮಾಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡಿ. ಮತ್ತು ಸೇಮ್ ಅದೇ ರೀತಿ ಈ ಕಡೆ ಈ ರೀತಿ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ ಇಡಬೇಕಾಗುತ್ತೆ. ಈ ರೀತಿ ಎಲ್ಲ ಇಟ್ಟು ಇಲ್ಲಿ ಗ್ಯಾಪ್ ಬಿಡಿ, ಇಲ್ಲಿ ಸೆಂಟ್ರಲ್ಲಿ ಇಡಬಾರ್ದು. ಈ ಕಡೆ ನೀವು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ನೀವು ಇರುತ್ತಲ್ಲ ಬಾರ್ಡರನ್ನು ತಗೊಂಬಿಟ್ಟು ಇಲ್ಲಿ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ಬಿಡಿ. ಇದು ವೈಟ್ ಕ್ಲಾತ್ ಇರುತ್ತಲ್ಲ, ನೀವು ಈ ರೀತಿ ಸ್ಟಿಚ್ ಮಾಡಿರ್ತೀರಲ್ಲ ನೋಡಿ, ಇಲ್ಲಿ ಈ ಸ್ಟಿಚಿಂಗ್ ಮೇಲೆನ ಈ ಗೋಲ್ಡನ್ ಕಲರ್ ಕ್ಲಾತ್ ಇಟ್ಬಿಟ್ಟು ಈ ರೀತಿ ಫುಲ್ ಒಂದು ಲೈನು ಹಾಕ್ಬಿಡಿ ನೋಡಿ. ಈ ರೀತಿ ಕೊನೆಗೆ ಸ್ಟಿಚ್ ಅನ್ನೋದು ಹಾಕಿ ಇದಿಷ್ಟಾದಮೇಲೆ ಈ ರೀತಿ ಟರ್ನ್ ಮಾಡಿ ಈ ವೈಟ್ ಕ್ಲಾತ್ ಇರುತ್ತಲ್ಲ ಇದನ್ನೆಲ್ಲ ಈ ರೀತಿ ಫೋಲ್ಡ್ ಮಾಡಿ. ನಿಮಗೆ ಗೋಲ್ಡನ್ ಕಲರು ಎಷ್ಟು ಬೇಕು ಅಂತ ನೋಡಿ ಬಾರ್ಡರು ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕಿ. ಒಂದು ಕಡೆ ಈ ರೀತಿ ಲೇಸನ್ನು ಹಚ್ಚಿದ್ಮೇಲೆ ಇನ್ನೊಂದು ಕಡೆ ಹಚ್ಚಬೇಕಲ್ಲ, ಈ ಲೇಸನ್ನು ಈ ರೀತಿ ತಗೊಂಡು ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀವಿ. ಈ ರೀತಿ ಇಟ್ಟು ನೋಡಿ, ಈ ಕಡೆ ಎರಡು ಕಡೆ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡೀವಿ. ಈ ರೀತಿ ಬಾರ್ಡರ್ ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬ್ಲೌಸ್ ಅನ್ನೋದು ಕಾಣುತ್ತೆ. ಬ್ಯಾಕ್ ಪಾರ್ಟು ನೋಡಿದ್ರೆ ಈ ರೀತಿ ಬರುತ್ತೆ. ಇದಿಷ್ಟು ಆದಮೇಲೆ ನೋಡಿ ಹಿಂದೆಗಡೆ ಈ ರೀತಿ ಟಕ್ಸ್ ಅನ್ನೋದು ಇಟ್ಟಿದ್ದೀವಿ. ಈ ರೀತಿ ಎರಡು ಕಡೆ ಟಕ್ಸ್ ಆದಮೇಲೆ ನಿಮಗೆ ಬೇಕು ಅಂದರೆ ಇಲ್ಲಿ ಸ್ಮಾಲ್ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡಿ ಕೆಳಗಡೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲ ಬೇಡ ಅಂದರೆ ಇದೇ ರೀತಿ ಬಿಟ್ಬಿಟ್ಟು ಇಲ್ಲಿ ನೀವು ಪ್ಯಾಚ್ ವರ್ಕ್ ಅನ್ನೋದೇನಾದರೂ ಅಟ್ಯಾಚ್ ಮಾಡಿ. ಇದಾದಮೇಲೆ ನೋಡಿ ಇಲ್ಲಿ ನಾವು ದಾರ ಅನ್ನೋದು ರೆಡಿ ಮಾಡೋಣ. ಇಲ್ಲಿಗೆ ನೋಡಿ ಈ ರೀತಿ ಡೋರಿ ಅನ್ನೋದು ರೆಡಿ ಮಾಡಿ. ಈ ರೀತಿ ಡೋರಿ ರೆಡಿ ಆದಮೇಲೆ ಬ್ಲೌಸ್ ಇರುತ್ತಲ್ಲ, ಈ ಬ್ಲೌಸ್ಗೆ ಇಲ್ಲಿ ಈ ರೀತಿ ನೀವು ಇಟ್ಟಿರ್ತೀರಿ ನೋಡಿ. ಈ ರೀತಿ ಇದರೊಳಗಡೆಯಿಂದ ನೀವು ಈ ಡೋರಿ ಅನ್ನೋದು ಇಡಬೇಕಾಗುತ್ತೆ. ಇದು ಈ ರೀತಿ ಗೋಲ್ಡನ್ ಕಲರು ಡೋರಿ ಸಿಕ್ಕಿದ್ರೆ ತಾಂಬಂದು ಇಲ್ಲಿ ಹಚ್ಚಿ ಚೆನ್ನಾಗಿ ಕಾಣುತ್ತೆ. ನನಗೆ ಗೋಲ್ಡನ್ ಕಲರ್ ಡೋರಿ ಸಿಗಲಿಲ್ಲ, ಅದರಿಂದ ನಾನು ಈ ಬ್ಲೌಸ್ ಪೀಸನ್ನು ಈ ರೀತಿ ಮಾಡಿಬಿಟ್ಟು ಇಲ್ಲಿ ಹಚ್ತಿದ್ದೀನಿ. ನೀವು ಸಿಗಂಗಿದ್ರೆ ಡೋರಿ ಪೀಸನ್ನು
ಗೋಲ್ಡನ್ ಕಲರ್ ತಂದು ಹಚ್ಚಿ. ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೀತಿ ತಗೊಂಬಿಟ್ಟು ಇಲ್ಲಿ ಹೋಲ್ ಇರುತ್ತಲ್ಲ, ಈ ಹೋಲ್ ಒಳಗಡೆಯಿಂದ ಈ ರೀತಿ ಜಾಯಿಂಟ್ ಮಾಡ್ತಾ ಬನ್ನಿ. ಸಾರಿ ಫ್ರೆಂಡ್ಸ್, ಕರೆಂಟ್ ಹೋಯ್ತು, ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ಈ ರೀತಿ ನೋಡಿ, ಇಲ್ಲಿಂದ ಈ ರೀತಿ ಒಳಗಡೆ ಮೂವ್ ಮಾಡಿ. ಈ ರೀತಿ ಡೋರಿ ಅನ್ನೋದು ಎಲ್ಲ ಹೋಲುಗಳಲ್ಲೂ ಏರಿಸ್ರಿ. ನೀವು ಕೊನೆಯಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕಿ ಕ್ಲಾತಿಗೆ ಇಲ್ಲಿರುತ್ತಲ್ಲ ಈ ಡೋರಿಗೆ ಇಲ್ಲಿ ಸೈಡಲ್ಲಿ ಸ್ಟಿಚ್ ಹಾಕ್ಬಿಡಿ. ಡೋರಿ ಏರಿಸ್ಬಿಟ್ಟು ಈ ರೀತಿ ಸ್ಟಿಚ್ ಅನ್ನೋದು ಹಾಕಿ ಇದೇ ರೀತಿ ಇನ್ನೊಂದು ಸೈಡ್ಗೂ ಸೇಮ್ ಮಾಡಿಬಿಟ್ಟು ಈ ರೀತಿ ಕೊನೆಯಲ್ಲಿ ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ಈ ರೀತಿ ಬರುತ್ತೆ. ಈ ರೀತಿ ಆದಮೇಲೆ ಈಗ ಇಲ್ಲಿರುತ್ತಲ್ಲ ಈ ಎರಡು ದಾರನ ನೋಡಿ, ಇಲ್ಲಿ ಈ ಎರಡು ದಾರನ ಈ ರೀತಿ ನಾಟ್ ಹಾಕಿ ನೋಡಿ, ಈ ರೀತಿ ಬ್ಲೌಸ್ ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅದೇ ರೀತಿ ಇಟ್ಬಿಟ್ಟು ಇಲ್ಲಿ ನೀವು ಮಿಡಲಲ್ಲಿ ಈ ರೀತಿ ಸ್ಟಿಚ್ ಹಾಕಿ ಟರ್ನ್ ಆಗ್ದಂಗೆ ಇಲ್ಲಿ ಸ್ಟಿಚ್ ಅನ್ನೋದು ಮಾಡಿದ್ದೀವಿ. ಈ ರೀತಿ ಸ್ಟಿಚ್ ಆದಮೇಲೆ ಈ ರೀತಿ ಇರುತ್ತಲ್ಲ, ಈ ರೀತಿ ಎರಡು ದಾರನ ಈ ರೀತಿ ಹಿಡಿದ್ಬಿಟ್ಟು ಈ ರೀತಿ ನಾಟ್ ಅನ್ನೋದು ಈ ರೀತಿ ಫ್ಲವರ್ ಟೈಪ್ ಬರುತ್ತಲ್ಲ, ಈ ರೀತಿ ಇಟ್ಟು ನೀವು ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ನಾವು ನೋಡಿ ಈ ರೀತಿ ಇಟ್ಟಿದ್ದೀವಿ ಗೋಲ್ಡನ್ ಕ್ಲಾತಲ್ಲಿ. ಇದಿಷ್ಟು ಆಯ್ತಲ್ಲ ನೋಡಿ, ಈ ರೀತಿ ಬರುತ್ತೆ ಬ್ಲೌಸ್ ಅನ್ನೋದು ಬ್ಯಾಕ್ ಪಾರ್ಟು. ಇಲ್ಲಿ ನಿಮಗೆ ಬೇಕು ಅಂದರೆ ಇಲ್ಲಿ ದಾರ ಕಟ್ಬಿಡಿ, ಇಲ್ಲ ಅಂದರೆ ಬೇಡ, ಇದೇ ರೀತಿ ಇರಲಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೋಡಿ ಬ್ಲೌಸ್ ಅನ್ನೋದು ಈ ರೀತಿ ಬರುತ್ತೆ. ಈ ರೀತಿ ಇಲ್ಲಿ ಸೆಂಟ್ರಲ್ಲಿ ಬಟನ್ ಇಟ್ಟಿದ್ದೀನಿ. ಓವರಾಲು ಬ್ಲೌಸು ಈ ರೀತಿ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಬರುತ್ತೆ ನೋಡಿ. ಇದು ಬೇಡ ಅಂದರೆ ಈ ರೀತಿ ಇರುತ್ತಲ್ಲ, ಇದನ್ನು ಇಲ್ಲಿ ಸ್ಟಿಚ್ ಮಾಡಿಬಿಡಿ. ಈ ರೀತಿ ಇರುತ್ತಲ್ಲ, ಇದನ್ನು ಸ್ಟಿಚ್ ಮಾಡಿಬಿಡಿ. ಇಲ್ಲ ಇದು ಬಟನ್ ಇಡ್ರಿ, ಇಲ್ಲ ಅಂದರೆ ಅದನ್ನು ಸ್ಟಿಚ್ ಮಾಡಿ. ಈ ರೀತಿ ಇಟ್ಟಾಗ ಬ್ಯಾಕ್ ಪಾರ್ಟ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಓವರಾಲ್ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಯಿತು. ಈ ಬ್ಲೌಸಿಗೆ ನಾನು ನೋಡಿ ಈ ರೀತಿ ಸ್ಲೀವ್ಸ್ ಅನ್ನೋದು ಇಟ್ಟಿದ್ದೀನಿ. ಪಫ್ ಸ್ಲೀವ್ಸ್ ಅನ್ನೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕ್ ನೆಕ್ ಡಿಸೈನು ಈ ರೀತಿ ಇದೆ. ಈ ರೀತಿ ಇಟ್ಟು ಈ ಸ್ಲೀವ್ಸ್ ಅನ್ನೋದು ಈ ರೀತಿ ಮಾಡಿದ್ದೀವಿ. ಈ ರೀತಿ ನೀವು ಸ್ಲೀವ್ಸ್ ಹಾಕಿದಾಗ ಈ ಪಫ್ ಅನ್ನೋದು ಬರುತ್ತೆ, ಇಲ್ಲಿ ಮೇಲೆ ಎದ್ದೊಳುತ್ತೆ ಅನ್ನೋದು, ಇಲ್ಲಿ ಕೆಳಗಡೆ ಸ್ಲೀವ್ಸ್ ಬರುತ್ತೆ. ಈ ರೀತಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಬರುತ್ತೆ ಸ್ಲೀವ್ಸ್ ನೀವು ವೇರ್ ಮಾಡಿದಾಗ ಈ ರೀತಿ ಬರುತ್ತೆ. ಸ್ಲೀವ್ಸ್ ಅನ್ನೋದು ನೀವು ಕೈಗೆ ಹಾಕ್ತಿರಲ್ಲ, ಸ್ಲೀವ್ಸ್ ಹಾಕಿದಾಗ ಈ ರೀತಿ ನೋಡಿ ಪಫ್ ಈ ರೀತಿ ಬರುತ್ತೆ. ನಿಮ್ಗೆ ಅದೇ ಪಫ್ ಭಾಳ ಬೇಕು ಅಂದರೆ ಇನ್ನೂ ಸ್ವಲ್ಪ ಕ್ಲಾತ್ 5 ಇಂಚ್ವರೆಗೂ ಬಿಡಿ. ನಾನು 3.5 ಇಂಚ್ ಬಿಟ್ಟಿದ್ನಲ್ಲ, ಕ್ಲಾತ್ ಶಾರ್ಟೇಜ್ ಆಗಿತ್ತು ಅಂತ ನಾನು ಇಲ್ಲಿ 3.5 ಇಂಚ್ ಅಷ್ಟೇ ಬಿಟ್ಟಿದ್ದೆ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ 5 ಇಂಚ್ ಹತ್ರ ಬಿಟ್ಟು 5 ಇಂಚ್ವರೆಗೂ ಬಿಟ್ಟು ಆ ಕಡೆ ಈ ಕಡೆ ನೀವು ಕಟ್ ಮಾಡಿ ಈ ರೀತಿ ಪಫ್ ಇಟ್ಟಿರಿ ಅಂದರೆ ಇನ್ನೂ ಭಾಳ ನೆರಿಗೆ ಬಂದು ಇನ್ನೂ ಚೆನ್ನಾಗಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ನೆಕ್ಸ್ಟ್ ನಾ ಯಾವಾಗಲಾದರೂ ಬೇರೆದು ಈ ರೀತಿ ಬ್ಲೌಸ್ ಬಂದಾಗ, ಯಾರ್ದಾದ್ರೂ ಬಾರ್ಡರ್ ಬಂದಾಗ ಈ ರೀತಿ ಜಾಸ್ತಿ ನೆರಿಗೆ ಇಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು. ಕ್ಲಾತ್ ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಇಟ್ಟೆ ನೋಡಿ. ಈ ರೀತಿ ಕಾಣುತ್ತೆ ಸ್ಲೀವ್ಸ್ ಅನ್ನೋದು.